ನಿತ್ಯ ಜೀವನಕ್ಕೆ ಸ್ವಾಗತ. ನಾನು ಅವಲಕ್ಕಿ ಫ್ರೈಡ್ ರೈಸ್ ಮಾಡೋದನ್ನ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ಹೇಗೆ ಮಾಡೋದು ಅಂತ ನೋಡೋಣ. 1 ಚಮಚ ಅಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ. 10 ಕಾಳಷ್ಟು ಮೆಂತ್ಯ ಹಾಕ್ತಾ ಇದ್ದೀನಿ. ಮೊದಲಿಗೆ ಕ್ಯಾರೆಟ್ ಹಾಕೊಳ್ಳೋಣ. ಈ ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ಲ, ಹಾಗಾಗಿ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಅದು ಒಂದು ಸ್ವಲ್ಪ ಫ್ರೈ ಆದ್ಮೇಲೆ ನಾನು ಹಸಿಮೆಣಸಿನಕಾಯಿ ಹಾಕ್ತೀನಿ. ಅದು ಸ್ವಲ್ಪ ಚೆನ್ನಾಗಿ ಖಾರ, ಇದು ಎಣ್ಣೆನಲ್ಲಿ ಫ್ರೈ ಆದಷ್ಟು ಎಲ್ಲ ತರಕಾರಿ ಮತ್ತೆ ಈರುಳ್ಳಿಗೆಲ್ಲ ಅದಕ್ಕೂ ಸಹ ಖಾರ ಬಿಡುತ್ತೆ ಅದು. ನೋಡಿ, ಮೆಣಸಿನ್ಕಾಯಿ ಫ್ರೈ ಆಗಿದೆ. ನಾನು ಇವಾಗ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಹಾಕೊಳ್ತಾ ಇದ್ದೀನಿ. ಇವಾಗ ನಾನು ಈ ಸ್ಟೇಜಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕೊಳ್ತೀನಿ. ಒಂಚೂರು ಉಪ್ಪನ್ನ ಹಾಕಿದ್ದೀನಿ ಫಸ್ಟೇನೆ, ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕೊಳ್ತೀನಿ. ಒಂದು ದೊಡ್ಡ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವು, ಕರಿಬೇವು ಇದು. ನಾನು ಇಲ್ಲಿ ಸಾಸ್ನ ಉಪಯೋಗಿಸ್ತಾ ಇಲ್ಲ, ಹಂಗಾಗಿ 2 ಸಣ್ಣದು ಟೊಮೊಟೊನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ನಾನು ಯಾವುದೇ ತರದನ್ನ ಸಾಸನ್ನ ಬಳಸ್ತಾ ಇಲ್ಲ. ಹಂಗಾಗಿ ಅದನ್ನ ಹಾಕೊಳ್ತಾ ಇದೀನಿ. ಇದು ಆಪ್ಷನ್, ಬೇಕಾದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಪರವಾಗಿಲ್ಲ. ನಾನು ಇಷ್ಟಲ್ಲ ಅಂದ್ಬಿಟ್ಟು ಸ್ವಲ್ಪ ಹಾಕ್ತೆ. ಇವಾಗ ನಾನು ಒಂದು 10 ಗ್ರಾಮ್ ಅಷ್ಟು, 10 ಗ್ರಾಮ್ ಇಲ್ಲ, ಇದು ಒಂದು 5 ಗ್ರಾಮ್ ಅಷ್ಟು ಫ್ರೈಡ್ ರೈಸ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಅನ್ನದಲ್ಲಿ ಎಲ್ಲರೂ ಫ್ರೈಡ್ ರೈಸ್ ಮಾಡ್ತಾರೆ. ನಾನು ಇವತ್ತು ಅವಲಕ್ಕಿ ನೀರು ಮಾಡೋದಕ್ಕೆ ಅವಲಕ್ಕಿನ ಸುರಿದ್ಬಿಟ್ಟು ಅವಲಕ್ಕಿ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಆಗಿದೆ. ಇವಾಗ ಮಾಡಿದ್ರೆ ಮುಗೀತಿದ್ದು, ಅವಲಕ್ಕಿ ಫ್ರೈಡ್ ರೈಸ್ ರೆಡಿ ಆಗಿದೆ. ಅವಲಕ್ಕಿ ಫ್ರೈಡ್ ರೈಸ್ ರೆಡಿಯಾಗಿದೆ. ನೀವು ಮಾಡಿ ಸ್ನೇಹಿತರೆ ಈ ಥರದ್ದು. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.